ನಿಮಿಷ ಒಟ್ಟು 3 ನಿಮಿಷ ಆಯ್ತು ಹೇಳು. ಈ ವಿಚಾರ ನನಗೆ ಸಂಬಂಧಪಟ್ಟಿದ್ದೆ, ನಾ ಮಾತಾಡಬೇಕೆ. ಹೌದು ಹಿರಿಕ್ರೆ, ನೀವಿಲ್ಲದೆ ವೇದ ಮದುವೆ ನಡೆಯಕ್ ಸಾಧ್ಯ ಇಲ್ಲ. ತಗೊಳ್ಳಿ ಸ್ವೀಟು. ಈಗ ನೀವು ಪೂಜೆ ಬಂದಲ್ಲ, ಒಂದೇ ಪೂಜೆ ಡಬ್ಬಿ ನಾನು ತಗೊಂತಾನೆ. ಯಾಕೆ ಸ್ವೀಟು? ವೇದ ಮದುವೆ ಫಿಕ್ಸ್ ಆಯ್ತಾ? ಗುಂಡನವ್ರೆ, ನಾ ಸೂಟ್ ಯಾವಾಗ ಹೊಲಿಸ್ಕೊಳ್ಳಿ? ಪಡವಲ್ಕ, ನಿನಗೆ ಬಟ್ಟೆನೇ ಬೇಕಾಗಿಲ್ಲ ಕಣ. ಗುಂಡನವ್ರೆ ಹೆಂಗೇನಾಗತ್ತೀರಿ? ಮದುವೆ ಏನಾಕೊಳ್ಳಿ? ಗಂಡು ನೀನೆಲ್ಲ ಬೇರೆ. ಅದೆಲ್ಲ ನನಗೆ ಗೊತ್ತಿಲ್ಲ ಕಣ. ಎಂಗೇಜ್ಮೆಂಟ್ ಗಿಂತ ಮುಂಚೆ ನಾನು ಹುಡುಗನ್ ನೋಡ್ಲೇಬೇಕು. ವ್ಯವಸ್ಥೆ ಮಾಡೋಣ. ಯಾವಾಗ ಬರ್ತಾರಂತೆ? ಇವತ್ತೇ ಬರ್ತಾನಂತೆ. ಹುಡುಗನ ಹೆಸರು ಸುಧಾಕರ, ಹುಡುಗನ್ ತಾಯಿ ಹೆಸರು ರಮಾಬಾಯಿ. ಇವನು ನನ್ನ ಪರಮ ಮಿತ್ರ, ಅಸಭಯಂಕರ ಪರಮೇಶ್ವರ. ಎದ್ರೆ ಚಂದ್ರ ಬಿದ್ರಂದ್ರ ಸೀರಿಯಲ್ ಹೀರೋ. ಹುಡುಗಿನ ಕರೆಸ್ಬಿಡಿ, ನೋಡೋಣ. ವೇದ, ಹುಡುಗನ್ ನೋಡಮ್ಮ, ಹೆಸರು ಸುಧಾಕರ ಅಂತ. ಭಾವ, ಸುಧಾಕರ ಅಂದ್ರೆ? ನಿನ್ನ ಮದುವೆ ಆಗಕ್ ಬಂದಿರೋ ಗಂಡಮ್ಮ, ಭಾವಿ ಪತಿ. ಇವನ್ ಯಾಕೆ ಮೂಲೆಯಲ್ಲಿ ಡಲ್ಲ ಕೂತಿದಾನಲ್ಲ? ಸುಬ್ರಹ್ಮಣ್ಯ. ಅಯ್ಯೋ ಅಯ್ಯೋ, ಗೊತ್ತು ಗೊತ್ತು ಗೊತ್ತು. ಅದೇ ಪಾರ್ವತಿಯವರಿಗೆ ಕಸಿನ್ ಬ್ರದರು, ವೇದಾಗೆ ಬಾಯ್ ಫ್ರೆಂಡ್ ಅಲ್ವಾ? ಗುಂಡಣ್ಣವರು ದೊಡ್ಡ ಮನ್ಸು ಮಾಡಿ ಅವ್ರನ್ನ ಆಜ್ಞೆನ ನನಗೆ ಕೊಟ್ಟು ಮದುವೆ ಮಾಡ್ತಾ ಇದ್ದಾರೆ. ಎಷ್ಟೇ ಸಮಸ್ಯೆ ಬಂದ್ರು ನಾವಂತೂ ಕೇರೆ ಮಾಡಲ್ಲ. ಹುಡುಗನಿಗೆ ಹುಡುಗಿ ಇಷ್ಟ ಆಗಿದ್ದಾಳೆ, ಹುಡುಗಿಗೆ ಹುಡುಗ ಇಷ್ಟ ಆಗಿದ್ದಾನೆ. ಮಧ್ಯದಲ್ಲಿ ಯಾವುದೇ ತೊಂದರೆ ಬಂದ್ರು ನಾವಂತೂ ಯೋಚನೆ ಮಾಡಲ್ಲ. ನಿಮಗೆ ನಮ್ಮ ಸುಬ್ಬು ಮೇಲೆ ಕೋಪ ಇದೆ ಅಂತ ನಮಗೆ ಚೆನ್ನಾಗಿ ಗೊತ್ತು. ಹಾಗಂತ ವೇದನ್ ಬಾಳೆ ಕಾಲ್ ಮಾಡ್ತೀಯಾ? ನಾನೊಬ್ಬ ಲಾಯರ್ ಆಗಿ ಅಷ್ಟು ತಿಳ್ಕೊಳ್ದೆ ಕೊಟ್ಟು ಮದುವೆ ಮಾಡ್ಬಿಡ್ತೀನೇನಾ? ಅವ್ರಿಗೆ ಆಸ್ತಿ ಎಷ್ಟಿದೆ ಗೊತ್ತೇನಾ? 3 ತಲೆಮಾರು ಕೂತು ತಿನ್ಬೋದು ಅಷ್ಟಿದೆ. ಕೂತು ತಿಂದ್ರೆ ಕಾಯಿಲೆ ಬರುತ್ತೆ, ಓಡಾಡ್ಕೊಂಡು ತಿನ್ಬೇಕು. ನೀನ್ ಆ ಹುಡುಗನಿಗೆ ಕೊಟ್ಟು ಮದುವೆ ಮಾಡೋಕಂತ ಫಿಕ್ಸ್ ಆಗಿದೆಯಾ? ಹೌದಾ? ಹಾಗಾದ್ರೆ ನಂದೊಂದು ಕಂಡೀಷನ್. ಏನಪ್ಪ ಅದು? ನಾವೆಲ್ಲರೂ ಸೇರಿ ಅವ್ರ ಮನೆಗೆ ಹೋಗೋಣ, 1 ವಾರ ಅವ್ರ ಮನೇಲಿ ಇರೋಣ. ಅವ್ರು ಏನು ಹೇಗೆ ಎತ್ತ ಅಂತೇಳಿ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಆಮೇಲೆ ವೇದನ್ ಕೊಟ್ಟು ಮದುವೆ ಮಾಡೋಣ. ಬನ್ನಿ 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 ಬನ್ನಿ, ನಿಮಗೆ ಕಾಯ್ತಾ ಇದ್ದು ನಾವು. ನೀವೆಲ್ಲ ಬಂದಿ ತುಂಬಾ ಸಂತೋಷ. ಲೇ ಗುಂಡ, ಏನೋ ಇದು ಲಗೇಜ್ ಜೊತೆ UPS ಅಂದ್ಬಿಟ್ಟಿದೀಯಾ? ಮೊದ್ಲೇ ಕರೆಂಟ್ ಸಮಸ್ಯೆ ಬೇಕಾಗುತ್ತಾ? ನಮ್ಮನೇಲಿ ಜನರೇಟ್ ಇದೆ. ಇಷ್ಟೊಂದು ಲಗೇಜು ಮನೆಯೇ ಶಿಫ್ಟ್ ಮಾಡಿರೋ ಕಾಣಿಸ್ತಾ ಇದೆ. ಹಾಗೇನಿಲ್ಲ, 1 ವಾರ 15 ದಿನ 20 ದಿನ ಇಲ್ಲೇ ಇದ್ದು ಪರಸ್ಪರ ಪರಿಚಯ ಮಾಡ್ಕೊಂಡು ಹೋಗೋಣ ಅಂತ. ಓ, ಇಲ್ಲೇ ಟಿಕಾಡಿ. ಇರಿ ಇರಿ ಇರಿ, ನಮಗೂ ಸಂತೋಷ. ರೀ ನಾಗವಲ್ಲಿ ಅವರೇ, ಏನ್ರಿ ಇದೆಲ್ಲ? ಒಂದು ಅರ್ಥ ಆಗ್ತಾ ಇಲ್ವಲ್ಲ. ರೀ, ನಾನು ನಿಮ್ಗೆ ಈ ಮನೆಯವ್ರಿಗೆ ಒಳ್ಳೇದಾಗ್ಲಿ ಅಂತ ಪೂಜೆ ಮಾಡ್ತಿರೋದು. ನಿಮ್ ಮೊದಲನೇ ಸೊಸೆ ಫೋಟೋ ತಗೊಂಡ್ ಬನ್ನಿ, ಇಟ್ಟು ಪೂಜೆ ಮಾಡೋಣ, ಎಲ್ಲ ಶಾಂತಿ ಆಗುತ್ತೆ. ನಮ್ ನಾಗವಲ್ಲಿ ಸಾಮ್ರಾಣಿ ಹೊಗೆ ಹಾಕ್ತಾಳೆ, ಪೂಜೆ ಮಾಡ್ತಾಳೆ. ನಿಮ್ಮ ಮೊದಲನೇ ಸೊಸೆ ಉಮಾ ಕಡೆಯಿಂದ ಯಾವ ತೊಂದ್ರೆನೂ ಆಗಲ್ಲ. ಹೌದಾ? ತಂದ್ಬಿಡ್ತೀನಿ. ನಾನು ಈ ಮನೆ ಸೊಸೆ, ಸುಧಾಕರನ ಹೆಂಡತಿ. ನನ್ನ ಹೆಸರು ಉಮಾ. ಇಲ್ಲಿಗೆ ಯಾಕೆ ಬಂದೆ? ನಿನ್ಗೇನ್ ಬೇಕಾಗಿತ್ತು? ನನಗೆ ಈ ಮನೇಲಿ ಎಲ್ರು ಕಿರುಕುಳ ಕೊಟ್ಟಿದ್ದಾರೆ, ವರದಕ್ಷಿಣೆ ಕಿರುಕುಳ ಕೊಟ್ಟಿದ್ದಾರೆ. ನಾನು ಇವ್ರನ್ನ ಯಾರು ಬಿಡೋದಿಲ್ಲ, ಎಲ್ರನ್ನ ಸಾಯಿಸ್ತೀನಿ. ನನ್ನ ನಾದ್ನಿ ಸತ್ಯ ಒಪ್ಕೊಳ್ಳೋ. ನೀನ್ ನನಗೆ ಚಿತ್ರ ಹಿಂಸೆ ಕೊಟ್ಟಿದ್ಯಾ, 5 ಲಕ್ಷ ರೂಪಾಯಿ ಕಿತ್ಕೊಂಡಿದ್ಯಾ, ಮನೆ ಹಾಕಿದ್ಯಾ, ಒಪ್ಕೊಳ್ಳೋ, ಒಪ್ಕೋ. ನಿಜ ನಿಜ, ನಾನು ಉಮ್ಮಾಗೆ ಚಿತ್ರ ಹಿಂಸೆ ಕೊಟ್ಟಿದ್ದೀನಿ, ವರದಕ್ಷಿಣೆ ಕಿರುಕುಳ ಕೊಟ್ಟಿದ್ದೀನಿ. ಬಿಟ್ಬಿಡು ನನ್ನ. ಲೇ ಗುಂಡ, ಅವ್ರ ಮೊದಲನೇ ಹೆಂಡತಿಗೆ ಎಷ್ಟು ಕಷ್ಟ ಕೊಟ್ರು ಅಂತ ಅವ್ರ ಬಾಯಿಂದಾನೆ ಬಂತು. ಅರ್ಥ ಆಯ್ತಾ ನಿನ್ಗೆ? ಅರ್ಥ ಆಯ್ತು ಕಣ. ರೇ, ವರದಕ್ಷಿಣೆಗೋಸ್ಕರ ನಿಮ್ಮ ಸೊಸೆನ ಸಾಯಿಸಿದ್ದು ನೀವೇ ತಾನೇ? ಇಲ್ಲ, ನಾವು ನಮ್ ಸೊಸೆನ ಸಾಯಿಸಿಲ್ಲ. ಹಾಗಾದ್ರೆ ಅವಳು ಸತ್ತಿಲ್ಲ. ಸಾಯೋದಕ್ಕೆ ಅಂತ ನೀರಲ್ಲಿ ಧುಮುಕಿದ್ದು ಅವಳನ್ನ ಯಾರು ಬದುಕಿಸಿದ್ದಾರೆ ಅಲ್ವಾ? ಅವಳು ಸತ್ತಿಲ್ವಾ? ಬಹಳ ಒಳ್ಳೆ ಸುದ್ದಿ. ಎಲ್ಲಿದ್ದಾಳೆ ಅವಳು? 1 ನಿಮಿಷ ಕರ್ಕೊಂಬರ್ತೀನಿ ರೀ. ನೋಡಿ, ಕರ್ಕೊಂಬಂದಿದ್ದೀನಿ. ಇನ್ಮೇಲಾದ್ರೂ ಚೆನ್ನಾಗಿ ಸಂಸಾರ ಮಾಡಿ. ನಮ್ಮಿಂದ ದೊಡ್ಡ ತಪ್ಪಾಗಿದೆ. ಇನ್ ಮುಂದೆ ನಮ್ ಸೊಸೆನ ಮಗಳ ತರ ನೋಡ್ಕೋತೀನಿ. ಏನಾಯ್ತಾ?